ಬೆಳಗಾವಿಯ 30 ಬ್ಯೂಟಿ ಪಾರ್ಲರ್ ಮೇಲೆ ಈಗ ಆರೋಗ್ಯ ಇಲಾಖೆ ದಾಳಿಯನ್ನ ನಡೆಸಿದೆ. ಬೆಳಗಾವಿಯ 30 ಬ್ಯೂಟಿ ಪಾರ್ಲರ್ ಮೇಲೆ ಈಗ ಆರೋಗ್ಯ ಇಲಾಖೆ ದಿಢೀರಂತ ದಾಳಿ ನಡೆಸಿದೆ. ಬೆಳಗಾವಿಯ 30 ಬ್ಯೂಟಿ ಪಾರ್ಲರ್ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಆರೋಗ್ಯ ಇಲಾಖೆ ಈಗ ದಿಢೀರ್ ದಾಳಿ ನಡೆಸಿದೆ. ಡಿಸಿ ಮೊಹಮ್ಮದ್ ರೋಷನ್ ನಿರ್ದೇಶನದ ಮೇರೆಗೆ ದಾಳಿಯನ್ನ ನಡೆಸಲಾಗಿದೆ. ಡಿಎ ಡಾಕ್ಟರ್ ಈಶ್ವರ್ ಘಡಾತಿ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಈಗ ನಡೆಸಲಾಗಿದೆ. 10 ಬ್ಯೂಟಿ ಪಾರ್ಲರ್ ಸೀಸ್ ಕೂಡ ಆಗಿದೆ. 7 ಪಾರ್ಲರ್ಗಳಿಗೆ ಈಗ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದ್ದು, ಪಾರ್ಲರ್ಗಳಲ್ಲಿ ಹೇರ್ ಡ್ಯಾಮೇಜ್ ಆಗಿರುವಂತಹ ಚರ್ಮ ರೋಗಕ್ಕೆ ಸಂಬಂಧಿಸಿದಂತೆ ಈಗ ಹಲವಾರು ರೀತಿಯಾಗಿರುವಂತಹ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಈಗ ದಾಳಿಯನ್ನ ನಡೆಸಲಾಗಿದೆ. ತಜ್ಞ ವೈದ್ಯರಿಂದ ಪಾರ್ಲರ್ಗಳಲ್ಲಿ ಚರ್ಮರೋಗ ಚಿಕಿತ್ಸೆ ನೀಡುತ್ತಿದ್ದಂತಹ ಆಸಾಮಿಗಳು ತಜ್ಞರಿಗೆ ಯಾವುದೇ ಒಂದು ತಜ್ಞ ವೈದ್ಯರಿಲ್ಲದೆ ಚಿಕಿತ್ಸೆಯನ್ನ ನೀಡಲಾಗುತ್ತಿದ್ದಂತೆ ಡಿಸಿ ಮೊಹಮ್ಮದ್ ರೋಷನ್ ನಿರ್ದೇಶನದ ಮೇರೆಗೆ ಈಗ ದಾಳಿಯನ್ನ ನಡೆಸಲಾಗಿದೆ. ಡಾಕ್ಟರ್ ಈಶ್ವರ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು. 7 ಪಾರ್ಲರ್ಗಳನ್ನ ಈಗ 7 ಪಾರ್ಲರ್ಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಪಾರ್ಲರ್ಗಳಲ್ಲಿ ಹೇರ್ ಪ್ಯಾಕೇಜ್ ಏನಿದೆ, ಯಾವುದೇ ತಜ್ಞರ ಸಲಹೆಯನ್ನ ನೀಡದೆ ಅವರೇ ಸ್ವಂತ ಚಿಕಿತ್ಸೆಯನ್ನ ನೀಡ್ತಾ ಇದ್ರಂತೆ. ಮುಖದ ಕಾಂತಿ ಹೆಚ್ಚಿಸುವುದಾಗಿ ಹೇಳಿ ಚಿಕಿತ್ಸೆಯನ್ನ ನೀಡಲಾಗ್ತಿತ್ತಂತೆ ಪಾರ್ಲರ್ಗಳಲ್ಲಿ. ನೀವು ಗಮನಿಸ್ತಾ ಇರ್ಬೋದು, ಬೆಳಗಾವಿಯ 30 ಬ್ಯೂಟಿ ಪಾರ್ಲರ್ಗಳ ಮೇಲೆ ದಾಳಿಯನ್ನ ನಡೆಸಿದ್ದು, ಯಾವುದೇ ತಜ್ಞರ ಸಲಹೆಗಳನ್ನ ತೆಗೆದುಕೊಳ್ಳದೆ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತಂತೆ. ಬ್ಯೂಟಿ ಪಾರ್ಲರ್ಗೆ ಹೋದವ್ರಿಗೆಲ್ಲ ಯಾವುದೇ ಒಂದು ತಜ್ಞರ ಸಲಹೆಯನ್ನ ತೆಗೆದುಕೊಳ್ಳದೆ ಅವ್ರಿಗೆ ಯಾವ ರೀತಿ ಇಷ್ಟ ಬರುತ್ತೆ ಅದೇ ರೀತಿಯಾಗಿ ನಿಮ್ಮ ಮುಖದ ಕಾಂತಿಯನ್ನ ಹೆಚ್ಚಿಸ್ತೇವೆ, ನಿಮ್ಮ ಚರ್ಮ ರೋಗ ಏನಾದರೂ ಇದ್ರೆ ಅದನ್ನ ಪರಿಹಾರ ಮಾಡ್ತೀವಿ, ಮುಖದ ಕಾಂತಿ ಗ್ಲೋ ಬರೋ ಥರ ಮಾಡ್ತೀವಿ, ನಿಮ್ಮ ಹೇರ್ಸ್ ಗ್ರೋತ್ ಆಗೋ ಥರ ಮಾಡ್ತೀವಿ ಎಂದು ಇದೇ ರೀತಿಯಾಗಿ ಫೇಕ್ ಆಗಿ ಭರವಸೆಗಳನ್ನು ಕೊಟ್ಟು ಅದೆಷ್ಟೋ ಜನರಿಗೆ ಟ್ರೀಟ್ಮೆಂಟನ್ನು ಯಾವುದೇ ತಜ್ಞರ ಸಲಹೆಯನ್ನು ತೆಗೆದುಕೊಳ್ಳದೆ ಬ್ಯೂಟಿ ಪಾರ್ಲರ್ಗಳು ಚಿಕಿತ್ಸೆಯನ್ನ ನೀಡ್ತಾ ಇದ್ವಂತೆ. ಸರಿಸುಮಾರು 30 ಸ್ಥಳಗಳಲ್ಲಿ KPME ಕಾನೂನು ಅಡಿಯಲ್ಲಿ ನಾವು ಸರ್ಚ್ ಆ್ಯಂಡ್ ಸೀಜರ್ ಆಪರೇಷನ್ ಮಾಡಿದ್ದೀವಿ. ಇದು ಯಾಕೆ ಮಾಡಿದ್ದೀವಿ ಅಂದರೆ, ಡರ್ಮಟಾಲಜಿಕಲ್ ಅಸೋಸಿಯೇಷನ್ ಬೆಳಗಾವಿ ಚಾಪ್ಟರಿಂದ ಹಾಗೂ ವಿವಿಧ ವೈದ್ಯರಿಂದ ದೂರುಗಳು ಬಂದಿದ್ದಾವೆ. ಏನಂತ, ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಡರ್ಮಟಾಲಜಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಂತ ಬೋರ್ಡ್ ಹಾಕ್ಕೊಂಡು ಮೆಡಿಕಲ್ ಪ್ರೊಸೀಜರ್ಸ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಪ್ಲಾಸ್ಮಾ ಥೆರಪಿ, ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಹಾಗೂ ಲೇಸರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರು ಬಂತು. ಇದನ್ನು ನಾವು ಪ್ರಿಲಿಮಿನರಿ ಒಂದು ರಿಪೋರ್ಟ್ ತರಿಸ್ಕೊಂಡು ಎಲ್ಲ ಸ್ಥಳಗಳಲ್ಲಿ ಹೋಗಿ ಪರಿಶೀಲನೆ ಮಾಡಿ ಸರ್ಚ್ ಆ್ಯಂಡ್ ಸೀಸರ್ ಆರ್ಡರ್ವನ್ನು DC ಅವ್ರ ಮುಖಾಂತರ ಇಶ್ಯೂ ಮಾಡಿಸಿ ನಾವು ಈ ಸರಿಸುಮಾರು 30 ತಂಡಗಳಿಂದ ಈ ಸರ್ಚ್ ಆ್ಯಂಡ್ ಸೀಜರ್ ಆಪರೇಷನನ್ನು ಮಾಡಿದ್ದೀವಿ. ಇಲ್ಲಿ ಏನೇನು ಎವಿಡೆನ್ಸ್ ಸಿಗ್ತವೆ ಅದನ್ನು ನಾವು KPME ಅಡಿಯಲ್ಲಿ ಏನು ಕೋರ್ಟ್ ಇರುತ್ತೆ ನನ್ನ ಅಧ್ಯಕ್ಷತೆಯಲ್ಲಿ, ಅದರಲ್ಲಿ ನಾವು ತೀರ್ಮಾನ ತಗೊಳ್ತೀವಿ. ಯಾರ್ಯಾರು ಕಾನೂನು ಬಹಿರಂಗವಾಗಿ ಈ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡಬೇಕಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಅಮಾಯಕ ಜನರು ಅವರ ಪ್ರಾಣವನ್ನು ಈ ಥರ ನಾವು ಡೇಂಜರಲ್ಲಿ ಇಡಲಿಕ್ಕೆ ಆಗಲ್ಲ. ಸೊ ಅದರಿಂದ ಈ ಕ್ರಮವನ್ನು ವಹಿಸಿದ್ವಿ. ಬ್ಯೂಟಿ ಪಾರ್ಲರ್ ಹೆಸರುಗಳಲ್ಲಿ ನಡೀತಾ ಇದೆ. ಬ್ಯೂಟಿ ಪಾರ್ಲರ್ ಇರ್ಬೋದು, ನಾವು ಡರ್ಮಟಾಲಜಿಕಲ್ ಥೆರಪಿ ಕೊಡ್ತೀವಿ ಅಂತ ಹೇಳ್ಬೋದು. ಈ ಥರ ಇನ್ಸ್ಟಿಟ್ಯೂಷನ್ಸ್ಗೆ ಅವರು ಹೇರ್ ಕಟ್ಟಿಂಗ್ ಮೇಕಪ್ ಮಾಡ್ಬೋದು ಬಿಟ್ಟರೆ ಈ ಥರ ದೊಡ್ಡ ದೊಡ್ಡ ಸರ್ಜರೀಸ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಲ್ಲ. ಯೂಟ್ಯೂಬಲ್ಲಿನೂ ನೀವು ನೋಡ್ತಾ ಇರ್ಬೋದು, ಈ ಥರ ಆಗಿ ಇನ್ಫೆಕ್ಷನ್ಸ್ ಆಗಿ ಎಷ್ಟೋ ಜನರು ತೀರ್ಕೊಳ್ತಾ ಇದ್ದಾರೆ. ಸೊ ಆ ರೀತಿಯ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದಂತ ಹೇಳಿ ಆ ದೃಷ್ಟಿಯಿಂದ ಬಹಳ ನಾವು ಒಂದು ನಿರ್ಧಾರ ತಗೊಂಡಿದ್ವಿ. ಈ ನಿರ್ಧಾರಕ್ಕೆ ಬದ್ಧರಾಗಿ ನಾವು ಇರ್ತೀವಿ. ಸರಿಸುಮಾರು 30 ಸ್ಥಳಗಳಲ್ಲಿ KPME ಕಾನೂನು ಅಡಿಯಲ್ಲಿ ನಾವು ಸರ್ಚ್ ಆ್ಯಂಡ್ ಸೀಜರ್ ಆಪರೇಷನ್ ಮಾಡಿದ್ದೀವಿ. ಇದು ಯಾಕೆ ಮಾಡಿದ್ದೀವಿ ಅಂದರೆ, ಡರ್ಮಟಾಲಜಿಕಲ್ ಅಸೋಸಿಯೇಷನ್ ಬೆಳಗಾವಿ ಚಾಪ್ಟರಿಂದ ಹಾಗೂ ವಿವಿಧ ವೈದ್ಯರಿಂದ ದೂರುಗಳು ಬಂದಿದ್ದಾವೆ. ಏನಂತ,
ಹೇರ್ ಪ್ಲಾಂಟೇಶನ್ ಮಾಡಿಸೋದಾಗಿ ಅಥವಾ ನಿಮ್ಮ ಚರ್ಮದ ಮುಖದ ಕಾಂತಿಯನ್ನ ಗ್ಲೋ ಮಾಡ್ತೀವಿ ಅಂತ ಸುಳ್ಳು ಪೊಳ್ಳು ಭರವಸೆಗಳನ್ನು ಕೊಟ್ಟು ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತಂತೆ. ಈ ಫೇಕ್ ಬ್ಯೂಟಿ ಪಾರ್ಲರ್ಗಳಲ್ಲಿ ಯಾವುದೇ ತಜ್ಞರ ಸಲಹೆಯನ್ನ ತೆಗೆದುಕೊಳ್ಳದೆ ಅಲ್ಲಿ ಬರುವಂತಹ ಏನು ಗ್ರಾಹಕರಿದ್ದಾರೆ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇತ್ತಂತೆ. ಇನ್ನು ಈ ಒಂದು ಕಳ್ಳಾಟ ಬಯಲಿಗೆ ಬಿದ್ದಿದ್ದು ಬೆಳಗಾವಿಯ 30 ಬ್ಯೂಟಿ ಪಾರ್ಲರ್ಗಳ ಮೇಲೆ ಆರೋಗ್ಯ ಇಲಾಖೆ ದಿಢೀರಂತ ದಾಳಿ ನಡೆಸಿದೆ. ದಾಳಿ ನಡೆಸಿ ಸೀಸ್ ಕೂಡ ಮಾಡಲಾಗಿದೆ. ಹಲವಾರು ಆಸ್ಪತ್ರೆಗಳನ್ನು 10 ಆಸ್ಪತ್ರೆಗಳನ್ನು ಸೀಸ್ ಮಾಡಿದೆ. 7 ಆಸ್ಪತ್ರೆಗಳಿಗೆ ಈಗಾಗಲೇ ನೋಟಿಸನ್ನು ಕೂಡ ಜಾರಿ ಮಾಡಿದೆ ಅಂತ ವರದಿಯಾಗಿದೆ.